ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ದ್ವಂದ್ವ ಸ್ವಾರಸ್ಯ ಅನ್ನೋದ್ರ ಬಗ್ಗೆ ಇವತ್ತು ಟಾಪಿಕ್ ತಗೋಣ. ದ್ವಂದ್ವ, ಅದರ ಸ್ವಾರಸ್ಯ, ಬರೀ ದ್ವಂದ್ವ ಅಲ್ಲ, ಸ್ವಾರಸ್ಯ. ಇಡೀ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ದ್ವಂದ್ವ ಇರೋದ್ರಿಂದಲೇ ಆ ಒಂದು ಬ್ಯೂಟಿ ಇರೋದು. ಇಲ್ಲದ್ರೆ ಆ ಬ್ಯೂಟಿ ಅನ್ನೋದು, ಆ ಸೌಂದರ್ಯ ಇರ್ತಾ ಇರಲಿಲ್ಲ. ದ್ವಂದ್ವದಲ್ಲೇ ಸೌಂದರ್ಯ. ಡ್ಯುಯಾಲಿಟಿ ಈಸ್ ದೇರ್. ವಿ ಹ್ಯಾವ್ ಟು ಆಕ್ಸೆಪ್ಟ್. ನಾಟ್ ಓನ್ಲಿ ಆಕ್ಸೆಪ್ಟಿಂಗ್, ಇಟ್ ಈಸ್ ಬ್ಯೂಟಿಫುಲ್ ಅಂತ ಆಕ್ಸೆಪ್ಟ್ ಮಾಡಬೇಕು. ಈ ಡ್ಯುಯಾಲಿಟಿಯಿಂದನೇ ಆ ಸೌಂದರ್ಯ ಬಂದಿರೋದು. ಸೌಂದರ್ಯದ ಆಲಯ ಬರೀ ದ್ವಂದ್ವ ಮಾತ್ರ ಅಲ್ಲ. ಯಾತಕ್ಕದ್ರಲ್ಲಿ ಬ್ಯೂಟಿ ಇದೆ ಅಂದ್ರೆ, ಒಂದಕ್ಕೆ ಅಣುವಾಗಿದೆ, ಕಾಂಪ್ಲಿಮೆಂಟರಿ ಆಗಿದೆ. ಕರಿ ಬಿಳಿ ಒಂದಕ್ಕೊಂದು ಕಾಂಪ್ಲಿಮೆಂಟರಿ. ನಾವದೇ ಹೇಳೋದು, ರಾವಣ ಅಷ್ಟು ಕೆಟ್ಟವನಾಗಿದ್ರಿಂದ ರಾಮನ ಒಂದು ಗುಣ ಹೈಲೈಟ್ ಆಗುತ್ತೆ ಅಲ್ವಾ? ರಾಮ ಅಷ್ಟು ಒಳ್ಳೆಯವನಾಗಿರೋದ್ರಿಂದ ರಾವಣ ಎಷ್ಟೇ ಶಿವಭಕ್ತ ಆದ್ರೂ ಕೂಡ ಅವನು ಹೈಲೈಟ್ ಆಗಲ್ಲ. ಅವನು ಯಾಕೆಂದ್ರೆ ರಾಮಂದು ಅವನು ಓವರ್ ಪವರ್ ಮಾಡಿಬಿಡುತ್ತೆ ಗುಣದಲ್ಲಿ. ಹಾಗೆ ಸೌಂದರ್ಯದ ಆಲಯ ಬರೀ ದ್ವಂದ್ವ ಅಲ್ಲ, ದ್ವಂದ್ವದೊಳಗಿನ ಅಣುವು. ನಾವು ನೋಡ್ಬೇಕಾಗಿರೋದು, ದ್ವಂದ್ವ ಬರೀ ದ್ವಂದ್ವ ನೋಡಿದ್ರೆ ಒಂದನ್ನು ಹಿಡ್ಕೋತೀವಿ, ಒಂದನ್ನು ಬಿಡ್ತೀವಿ. ನಂಗೆ ಇದಿಷ್ಟ, ಅದಿಷ್ಟ ಇಲ್ಲ, ಇದು ಸರಿ, ಇದು ತಪ್ಪು. ನಮ್ಮಲ್ಲಿ ಒಂದು ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ದ್ವಂದ್ವ ಈಸ್ ಓಕೆ, ಕಾನ್ಫ್ಲಿಕ್ಟ್ ಇನ್ ದ್ವಂದ್ವ ಅದು ಬ್ಯಾಡ್, ಅದು ನಮಗೆ ಬಂಧನ. ದ್ವಂದ್ವ ಇರೋದು ಸಹಜ, ರಿಲೇಟಿವ್, ಇಟ್ ಈಸ್ ಟ್ರೂ. ಬಟ್ ಇಫ್ ಯು ಹ್ಯಾವ್ ಎ ಕಾನ್ಫ್ಲಿಕ್ಟ್, ದೆನ್ ದಟ್ ಮೀನ್ಸ್ ಯು ಹ್ಯಾವ್ ಎ ಪ್ರಾಬ್ಲಮ್ ವಿತ್ ದಿ ಡ್ಯುಯಾಲಿಟಿ. ಇದು ಸರಿ ಇಲ್ಲ, ಇದು ಸರಿ ಇದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಬಿಳಿ ಇಷ್ಟ, ಕಪ್ಪು ಇಷ್ಟ ಇಲ್ಲ, ಆ ಥರ ಇದಿಷ್ಟ ಇದು. ನಾವು ಯಾವಾಗ ಡಿವೈಡ್ ಮಾಡ್ತೀವೋ ಆವಾಗ ನಾವು ಅರ್ಧನೇ ಇಷ್ಟಪಟ್ಟು ಅರ್ಧನೇ ಪಾಲಿಶ್ ಮಾಡಿ ಇನ್ನು ಅರ್ಧ ಬಿಟ್ಬಿಡ್ತೀವಿ. ನಾವು ಪರಿಪೂರ್ಣ ಆಗಲ್ಲ. ಮನುಷ್ಯ ಪರಿಪೂರ್ಣವಾಗಬೇಕಾದ್ರೆ ಸೌಂದರ್ಯದ ಆಲಯ ಬರೀ ದ್ವಂದ್ವ ಅಲ್ಲ, ದ್ವಂದ್ವದೊಳಗೆ ಎಷ್ಟು ಒಂದಕ್ಕೊಂದು ಪೂರಕವಾಗಿದೆ, ಹೊಂದ್ಕೋತಾ ಇದೆ. ಇದಿರೋದ್ರಿಂದನೇ ಇದಿರೋದು, ಇದಿಲ್ಲದೆ ಇದ್ರೆ ಇದಿರ್ತಾ ಇರಲಿಲ್ಲ. ಆ ರೀತಿ ನಾವು ನೋಡಬೇಕು. ಆ ಥರ ನೋಡಿದಾಗ ಇನ್ನೂ ನಮಗೆ ಕ್ಲಾರಿಟಿ ಹೇಗೆ ಬರುತ್ತೆ ಅಂದರೆ, ನಾವು ಒಪ್ಕೊಂಡ್ಬಿಟ್ಟಾಗ ಇದು ಹೌದು, ಇದು ಹೌದು, ಹಗಲು ಹೌದು, ರಾತ್ರಿನೂ ಹೌದು, ಎರಡೂ ಸಹಜ ಅಂತ ಒಪ್ಕೊಂಡ್ಬಿಟ್ಟಾಗ ನಮಗೆ ಬರೀ ಅಣುವು ಮಾತ್ರ ಕಾಣಲ್ಲ, ಅದು ಒಂದಕ್ಕೊಂದು ಹೊಂದ್ಕೊಂಡಿರೋದು ಮಾತ್ರ ಕಾಣಲ್ಲ, ಅದರ ಪ್ರಪೋರ್ಷನ್ ಕೂಡ ಕಾಣುತ್ತೆ. ಆ ಪ್ರಪೋರ್ಷನ್, ಇಷ್ಟು ದೊಡ್ಡ ಜಾಗಕ್ಕೆ ಇಷ್ಟು ದೊಡ್ಡ ಬಿಳಿ ಬೋರ್ಡಲ್ಲಿ ಇಷ್ಟು ಕಪ್ಪು, ಇಷ್ಟು ದೊಡ್ಡ ಅಕ್ಷರದಲ್ಲಿ ನಾನು ಬರಿಬಹುದು, ಇಷ್ಟು ಚಿಕ್ಕ ಬೋರ್ಡಲ್ಲಿ ಇಷ್ಟು ಚಿಕ್ಕ ಅಕ್ಷರದಲ್ಲಿ ಬರಿಬಹುದು. ಇದು ಉದಾಹರಣೆ ಕೊಟ್ಟಿದ್ದು. ಅಂದ್ರೆ ಅದು ಪರಿಮಾಣದ ಉಚಿತ. ಆ ಪ್ರಪೋರ್ಷನ್ ಕೂಡ ಬಹಳ ಮುಖ್ಯ. ದೊಡ್ಡ ಬಿಳಿ ಬೋರ್ಡ್ ಮೇಲೆ ಎಲ್ಲೋ ಒಂದು ಸಣ್ಣ ಕರಿ ಚುಕ್ಕೆ ಇಟ್ರೆ ಕಾಣೋದೇ ಇಲ್ಲ. ಆ ದೊಡ್ಡ ಬೋರ್ಡ್ಗೆ ಹೇಗೆ ಕಾಣಬೇಕು ಆ ಥರ ದೊಡ್ಡ ಕರಿ ಚುಕ್ಕೆ ಇದ್ರೆ ಎತ್ತಿ ಕಾಣುತ್ತೆ. ಕರಿ ಬೋರ್ಡ್ ಮೇಲೆ ಎಲ್ಲೋ ಸಣ್ಣ ಬಿಳಿ ಚುಕ್ಕೆ ಕಾಣಲ್ಲ, ದೊಡ್ಡ ಬಿಳಿ ಚುಕ್ಕೆ ಕಾಣುತ್ತೆ. ಅದನ್ನ ಪರಿಮಾಣ ಅಂತ ಹೇಳ್ತಾರೆ. ಅದು ಪ್ರಪೋರ್ಷನ್, ಅಪ್ರೋಪ್ರಿಯೇಟ್ ಪ್ರಪೋರ್ಷನ್ ನೋಡೋದು, ಅದು ಮನುಷ್ಯನ ಸೂಕ್ಷ್ಮವಾದ ಕಣ್ಣಿನ ದೃಷ್ಟಿ. ಮೊದಲು ಸೌಂದರ್ಯ ನೋಡ್ಬೇಕಾದ್ರೆ ದ್ವಂದ್ವನ ಒಪ್ಕೋಬೇಕು. ದ್ವಂದ್ವನ ಒಪ್ಕೊಂಡ್ಮೇಲೆ ಅದರಲ್ಲಿ ಪ್ರಪೋರ್ಷನ್ ಎಷ್ಟು ಒಂದಕ್ಕೊಂದು ಹೊಂದ್ಕೊಂಡಿದೆ ನೋಡ್ಬೇಕು. ಅದಕ್ಕೆ ಮೆಥಡ್ ಅಂಡ್ ಮೊರಾಲಿಟಿ ಅಂತ ಹೇಳ್ತಾರೆ. ಸಂಧಾನ ರೀತಿ, ಸಹಕಾರ ರೀತಿ, ರೀತಿ ನೀತಿ, ಮೆಥಡ್ ಅಂಡ್ ಮೊರಾಲಿಟಿ. ಸಂಧಾನ ರೀತಿ, ನಾವು ಅದರ ಜೊತೆಗೆ ರಾಜಿ ಮಾಡ್ಕೊಳ್ಳೋದು, ಅದು ರಾಜಿ ಆಗಿರೋದು ನೋಡಿ. ಒಂದಕ್ಕೊಂದು ಚೆನ್ನಾಗಿದೆ, ರಾಜಿ ಆಗಿದೆ, ಅದು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ಇದೆ, ಸಹಕಾರ ನೀಡ್ತಾ ಇದೆ ನೋಡಿ. ಅದಿಲ್ಲದೆ ಇದ್ರೆ ಇದಿರ್ತಾ ಇಲ್ಲ, ಇದಿಲ್ಲದೆ ಇರ್ತಾ ಇಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಅದನ್ನು ಅರ್ಥ ಮಾಡಿಕೊಂಡು, ಸಂದರ್ಭ ಸಹಜತೆ ಇದು ಅಂದ್ರೆ ನಾವು ಎಲ್ಲರ ಜೊತೆನೂ ಹಾಗೇನೆ ಸಂಧಾನ ಮಾಡಿಕೊಂಡು ಸಹಕಾರ ಕೊಟ್ಕೊಂಡು, ಸಂದರ್ಭ ಸಹಜತೆ, ಹೌದು ಇದು ಈ ತರ ಇರೋದೇ ಸಹಜ. ಇವಾಗ ಇವನಲ್ಲಿ ಒಂದು ವೀಕ್ನೆಸ್ ಇದೆ, ಸ್ಟ್ರೆಂತು ಇದೆ, ಅದು ಅದರಿಂದ ಸಪೋರ್ಟ್ ಆಗ್ತಾ ಇದೆ, ಅದು ಇದರಿಂದ ಸಪೋರ್ಟ್ ಆಗ್ತಾ ಇದೆ. ಎರಡನ್ನೂ ಒಪ್ಕೊಂಡ್ರೆ ಅವನನ್ನು ಪೂರ್ತಿ ಒಪ್ಕೊಂಡಂಗೆ. ಸೌಂದರ್ಯದ ಆಲಯ ಬರಿ ದ್ವಂದ್ವವೇನಲ್ಲ, ದ್ವಂದ್ವದೊಳಗ ಅನುಭವ ಅದು ಪರಿಮಾಣದುಚಿತ. ಸಂಧಾನ ರೀತಿ ಇದು, ಸಹಕಾರ ನೀತಿ ಇದು, ಸಂದರ್ಭ ಸಹಜತೆಯೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಸೌಂದರ್ಯದೊಳು ಮಾತ್ರ ದ್ವಂದ್ವ ಇಲ್ಲ, ಬಾಂಧವ್ಯದೊಳು ದ್ವಂದ್ವ. ದ್ವಂದ್ವವಿ ಲೋಕ ಸಹವಾಸಗಳೆಲ್ಲ ದ್ವಂದ್ವ, ಎಲ್ಲದರಲ್ಲೂ ದ್ವಂದ್ವ.
ಮುಂದೆ ದ್ವಂದ್ವಕ್ಕೂ ನಾವು ಮೀರಿ ಹೋಗ್ತೀವಿ ಯಾವಾಗ ಒಪ್ಕೊಂಡಾಗ. ಎರಡೂ ದ್ವೈತ ಒಪ್ಕೊಂಡವನೇ ಅದ್ವೈತಿ. ಮೊದಲು ದ್ವೈತ ಇದೆ ಅಂತ ಒಪ್ಕೋ, ಹೌದು ಎರಡು ಜೀವಾತ್ಮ ಪರಮಾತ್ಮ ಬೇರೆ ಒಪ್ಕೊಂಡಾಗ ನೀ ಅದನ್ನು ಮೀರಿ ಹೋಗ್ಬೋದು. ನೀನು ಇಲ್ಲೇ ಜಗಳ ಆಡ್ತಿದ್ರೆ ನೀನು ಅದ್ವೈತಿ ಆಗಕ್ಕೆ ಹೇಗೆ ಸಾಧ್ಯ? ಸೌಂದರ್ಯದೊಳು ದ್ವಂದ್ವ, ಬಾಂಧವ್ಯದೊಳು ದ್ವಂದ್ವ, ದ್ವಂದ್ವವಿ ಲೋಕ ಸಹವಾಸಗಳೊಳಗೆಲ್ಲ. ಅಂದ್ರೆ ಮುಂದೆ ನಾವೇನ್ ಮಾಡಬೇಕು, ಯಾವಾಗ ನಾವು ಸರಿಸಮವಾಗಿ ಇದು ಹೌದು ಅದು ಹೌದು, ಅದು 100 ಇದು 100 ಅಂದಾಗ 200% ಇರೋರು ಏನ್ ಮಾಡ್ತಾರೆ, ದ್ವಂದ್ವವನ್ನು ಮೀರಿ ಹೋಗ್ತಾರೆ. ದ್ವಂದ್ವಾತೀತರಾಗಿ ಹೋಗೋದೆ ಆ ದ್ವಂದ್ವಗಳಿಂದ ಮೋಕ್ಷ. ಎರಡರಿಂದನೂ ಬಿಡುಗಡೆ, ಬಂಧ ಮೋಚನ ನಿನಗೆ. ಮುಂದೆ ನೀನು ಆ ಉಭಯಗಳ ದಾಟಿ ಸಾಗುತ್ತಿದೆ. ಆ ಉಭಯಗಳನ್ನ ಮೀರಿ ನೀನು ಹೋಗ್ತಾ ಇದ್ರೆ ಬಂಧ ಮೋಚ ನಿನಗೆ ಮಂಕುತಿಮ್ಮ. ಇದರಲ್ಲಿ ಎಷ್ಟು ಒಳಗಡೆ ತತ್ವ ಇದೆ. ದ್ವಂದ್ವದ ಸಾರನ ತಿಳ್ಕೋಬಹುದು, ಸ್ವಾರಸ್ಯ ತಿಳ್ಕೋಬಹುದು. ಸೌಂದರ್ಯದೊಳ್ ದ್ವಂದ್ವ, ಬಾಂಧವ್ಯದೊಳ್ ದ್ವಂದ್ವ, ದ್ವಂದ್ವವಿ ಲೋಕ ಸಹವಾಸಗಳೊಳೆಲ್ಲ. ಮುಂದೆ ನೀನು ಉಭಯಗಳ ದಾಟಿ ಸಾಗುತ್ತಿರೆ ಬಂಧ ಮೋಚನ ನಿನಗೆ ಮಂಕುತಿಮ್ಮ. ಬಂಧ ಮೋಚನ, ಬಂಧನದಿಂದ ಬಿಡಿಸ್ಕೊಳ್ಳೋದು ನೀನು. ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ನೀಲ ವಿಸ್ತಾರ, ನೀಲ ಅಂದ್ರೆ ಆಕಾಶ, ವಿಸ್ತಾರವಿರಲು ನಕ್ಷತ್ರ ಬಿಂದು ಸೊಗ. ಆಕಾಶ ಒಂಥರ ಕಪ್ಪು ಕಡು ಒಂಥರ ಡಾರ್ಕ್ ಬ್ಲೂ ಇದ್ದಾಗ ಒಂದೇ ಒಂದು ನಕ್ಷತ್ರ ಎಷ್ಟು ಸೊಗಸಾಗಿ ಕಾಣ್ತದೆ. ಸ್ಥಿರವಾದ ಒಂದು ದೊಡ್ಡ ಪರ್ವತ ಅಂತ ಇಟ್ಕೊಳ್ಳಿ, ಅದರ ಮೇಲೆ ವೇಗವಾಗಿ ಸ್ಥಿರವಾಗಿ ನಿಂತಿದ್ದು, ರೆಸಿಸ್ಟೆನ್ಸ್ ಅಲ್ಲಿ ಇದ್ದಿದ್ದು, ಮೂಮೆಂಟ್ ಅಲ್ಲಿ ವೇಗವಾಗಿ ಹರಿತಾ ಇರೋದ್ರ ಮೇಲೆ ಆ ಜಲಪಾತ ಹರಿತಾ ಇದ್ರೆ ಮೂಮೆಂಟ್ ಅಂಡ್ ರೆಸಿಸ್ಟೆನ್ಸ್ ಹೇಳ್ತಾರೆ. ಶೈಲದ ಅಚಲತೆ ಇರಲು ಝರಿಯ ವೇಗ ಸೊಗಸು, ನೀಲ ವಿಸ್ತಾರವಿರಲು ನಕ್ಷತ್ರ ಬಿಂದು ಸೊಗ. ನಮ್ಮ ಬಾಳು ಬಯಲಂತಿರಲು ಮನೆ ಅಚ್ಚು ಕಟ್ಟಿಂಬು. ಇದು ಅಪೋಸಿಟ್ ಕಾಣುತ್ತೆ. ಒಂದು ಸ್ಥಿರತೆ, ಒಂದು ವೇಗ, ಅಪೋಸಿಟ್. ಇದು ವೈಲಕ್ಷಣ ಅಂತಾರೆ. ಈ ವೈಲಕ್ಷಣದ ಚಂದ ಮಂಕುತಿಮ್ಮ. ಮೊದಲು ದ್ವಂದ್ವ, ಆ ದ್ವಂದ್ವ ಎರಡು ಇದ್ರೂ ಕೂಡ, ಅದು ಆಪೋಸಿಟ್ ಇದ್ರೂ ಕೂಡ, ಅದು ಒಂದೊಂದಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾ ಇಲ್ಲ, ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಒಂದು ದೊಡ್ಡ ಸಮುದ್ರ ನೋಡಿದ್ರೆ ಬಿಳಿ ಗೆರೆ ತರ ಕಾಣುತ್ತೆ. ಆ ಗೆರೆ ಕಾಣೋದ್ರಿಂದನೇ ಆ ಅಲೆಗಳೆಲ್ಲ ವಯ್ಯಾರ ಮಾಡ್ಕೊಂಡು ಬರೋದು ಎಂಜಾಯ್ ಮಾಡಕ್ಕಾಗತ್ತೆ. ಹಾಗೆ ತಾಳ, ಕರೆಕ್ಟಾಗಿ ತಾಳ ಲಯ ಎರಡು ಸೇರಿದ್ರೇನೆ ಒಂದು ಏನೋ ಒಂದು ಮಧುರವಾದದ್ದೇನೋ ಒಂದು ಹೊರಡತ್ತೆ. ತಾಳ ಮತ್ತು ಲಯ, ರಾಗ ಮತ್ತು ನಾಟ್ಯ, ಇದು ರಾಗ ನಾಟ್ಯ ಧಾಟೆ, ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಅದು ಉದಾಹರಣೆ ಅದೆಲ್ಲ. ದೊಡ್ಡ ಸೂರ್ಯ ಅಂದ್ರೆ ಗೋಳಾಕಾರದ ಒಂದು ಜ್ವಾಲೆಯಿಂದ ಕಂಪ್ಲೀಟ್ ಗಗನಪಟ ಎಷ್ಟು ಸಿಂಗಾರವಾಗಿದೆ. ಇದು ಕೂಡ ಅಪೋಸಿಟ್, ವೈಲಕ್ಷಣದ ಇಂಬು ಮಂಕುತಿಮ್ಮ. ನೀಳುಗೆರೆ ಬಳುಬಳುಕೆ ಕಡಲ ತೊರೆ ವಯ್ಯಾರ, ತಾಳಲಯ ಸೇರೆ ರಾಗದ ನಾಟ್ಯ ಧಾಟಿ, ಗೋಳದ ಜ್ವಾಲೆಯಿಂ ಗಗನಪಟ ಸಿಂಗಾರ, ವೈಲಕ್ಷಣದೊಳಿಂಬು ಮಂಕುತಿಮ್ಮ. ಇದನ್ನು ಈ ಎಕ್ಸಾಂಪಲ್ ಕೊಟ್ಟು ನಮ್ಗೆ ಅರ್ಥ ಆಗುವಂಗೆ ಹೇಳ್ತಾರೆ. ನಮ್ಮ ಭಾವನೆಗಳಿಗೆ ಬರ್ತಾರೆ. ಆಮೇಲೆ ಈ ಭಾವನೆಗಳಲ್ಲಿ ಒಬ್ಬೊಬ್ಬರಲ್ಲಿ ಎಲ್ಲರಲ್ಲೂ ಪ್ರೀತಿ ಇದೆ, ಇಲ್ಲ ಅಂತಿಲ್ಲ. ಆದರೆ ಆ ಪ್ರೀತಿಯ ಸೌಂದರ್ಯವು ಬೇರೆ 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 ಬೇರೆ. ಇವಾಗ ಹೆಂಡತಿ ಪ್ರೇಯಸಿಯ ಪ್ರೀತಿ, ಅದರಲ್ಲಿ ಏನಂದ್ರೆ ಏನೋ ಒಂದು ಆತುರ, ಕಾತುರ. ಆ ಆತುರ ಮೀಟ್ ಮಾಡಬೇಕು, ಮಾತಾಡಬೇಕು, ಸರಿ ಮಾಡ್ಕೋಬೇಕು, ಅದು ಒಂದು ಬೆಳಗು, ಅದು ಬ್ಯೂಟಿ ಇನ್ ದಟ್ ಅಟ್ರಾಕ್ಷನ್. ತಾಯಿ ಜೊತೆ ಇರಲಿ, ತಂಗಿ ಜೊತೆ ಇರಲಿ, ಅಲ್ಲಿ ಒಂದರಲ್ಲಿ ಸೌಮ್ಯವಾದ ಒಂದು ಪ್ರೇಮದಲ್ಲಿ ಸೊಗಸು, ಒಂದರಲ್ಲಿ ಸೊಗಸು, ಒಂದರಲ್ಲಿ ಬೆಳಗು. ಒಬ್ಬೊಬ್ಬರ ಹತ್ರ ಒಂದೊಂದು ಪ್ರೀತಿ ಇದೆ. ಆ ಪ್ರೀತಿನಲ್ಲಿ ಅದರದೇ ಆದ ಒಂದು ಬೇರೆ ಸೌಂದರ್ಯ ಇದೆ. ಈ ಎರಡೂ ಸಮದ ರುಚಿ ಕೊಡುತ್ತೆ. ತಾಯಿ ಜೊತೆ ಆನಂದವಾಗಿ ಎಷ್ಟು ಖುಷಿ ಕೊಡುತ್ತೋ, ಹೆಂಡತಿ ಜೊತೆ ಆನಂದವಾಗಿ ಅಷ್ಟೇ ಖುಷಿ ಕೊಡುತ್ತೆ. ಬೇರೆ ಖುಷಿ ಅಲ್ಲ ಅದು. ಆದ್ರೆ ಅದರ ಸೌಂದರ್ಯಗಳು ಬೇರೆ ಬೇರೆ, ಬಣ್ಣಗಳು ಬೇರೆ ಬೇರೆ. ಈ ಎರಡು ಸಮದ ರುಚಿ ನೀನ್ ಮಾತ್ರ ನಿನ್ನನ್ನು ಇಬ್ಬಗೆಗೊಳಿಸುತ್ತೆ. ನಿಂಗೆ ಇದು ಇಲ್ಲಿ ಹೋಗ್ಲೋ ಅಲ್ಲಿ ಹೋಗ್ಲೋ, ಇದು ಸರಿನೋ ಅದು ಸರಿನೋ, ಇವ್ರ ಜೊತೆ ಇದ್ರೆ ಅವ್ರು ಬೇಕು ಅನ್ಸುತ್ತೆ, ಅವ್ರ ಜೊತೆ ಇದ್ರೆ ಇವ್ರು ಬೇಕು ಅನ್ಸುತ್ತೆ. ನಿನ್ನನ್ನು ಬೇಕಂತ ಮಾಯೆ ಇಬ್ಬಗೆಗೊಳಿಸುತ್ತೆ. ಮುಂಚಿಂದಾನು ಹೇಳಿದ ಒಂದೊಂದು ಶ್ಲೋಕದಲ್ಲೂ ಈ ದ್ವಂದ್ವದಲ್ಲಿ ಇಬ್ಬಗೆ ಬರೋದೇನೆ ಪ್ರಾಬ್ಲಮ್. ಮನುಷ್ಯನ ಪ್ರಾಬ್ಲಮ್ ಏನು? ಕಾನ್ಫ್ಲಿಕ್ಟ್ ಇನ್ ದಿ ಡ್ಯುಯಾಲಿಟಿ ಈಸ್ ದಿ ಪ್ರಾಬ್ಲಮ್. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಡ್ಯುಯಾಲಿಟಿ.
ಈ ಎರಡು ಸಮದ ರುಚಿ ನಿನ್ನ ಇಬ್ಬಗೆಗೊಳಿಸಿ ಧ್ಯೇಯ ನಿನಗಾವುದಿಲ್ಲೋ ಮಂಕುತಿಮ್ಮ. ನಿನ್ನ ಧ್ಯೇಯ ಏನಾಗುತ್ತೆ, ಇಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ನಿನ್ನ ಧ್ಯೇಯ ಎರಡನ್ನೂ ಒಂದೇ ಸಮ ನೋಡೋದಿರ್ಬೇಕು, ಒಂದೇ ಸಮ ಒಪ್ಕೊಳ್ಳೋದಿರ್ಬೇಕು. ಈ ಒಂದು ದ್ವಂದ್ವದ ಸ್ವಾರಸ್ಯ, ಇದರಿಂದ ಸಾರ ತೆಗೆದುಕೊಂಡ್ರೆ ಜೀವನ ಸೌಭಾಗ್ಯವಾಗಿ ಚೆನ್ನಾಗಿರುತ್ತೆ ಅಂತ, ಸುಂದರವಾಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಮುಂದಿದ್ರಲ್ಲೇ